ಏನ್ ಆಗುವಂದಯ್ಯ? ವಿಧಿನೇ ಇಲ್ಲ, ಆಗ್ಲೇಬೇಕು. ಇಲ್ದಿದ್ರೆ ನಾನು ವಿಧಿವಶ ಆಯ್ತೀನಿ. ಯಾರು ನಿಮ್ ಪರಿಸ್ಥಿತಿ ಕಂಡ್ರೆ ನಂಗೆ ಒಂದ್ ಬದಿ ಅಯ್ಯೋ ಅನ್ಸುತ್ತೆ, ನಂಗೆ ಇನ್ನೊಂದ್ ಕಡೆ ಥೂ ಅನ್ಸುತ್ತೆ. ಒಮ್ಮೆ ಪುಟ್ಮನೆ ಕೊನ್ಗುವ ನನ್ನ ಕಷ್ಟ ನೋಡಕ್ಕಾಗದೆ ಬಂದ್ಬಿಟ್ಟಲ್ವಾ? ಅದುವ ನನಗೆ ಏಳ್ದೆ ಬಂದಿದೆಯಾ? ಶ್ರೀರಾಮಚಂದ್ರ, ಶ್ರೀರಾಮ, ಶ್ರೀ ನಾನು ನಿಮ್ ಪಾರು. ಇನ್ ಹೊತ್ತು ಹೀಗೆ ಅಪ್ಕೊಂಡಿದ್ರೆ ನಾನು ಅಕ್ಕನ ತರ ತವ್ರಿಗೆ ಹೋಗ್ಬೇಕಿತ್ತು. ಬರಬಾರ್ದು ಬರ, ನೀ ಯಾಕೆ ಪುಟ್ಮಲಿ ಚೀರ ಉಟ್ಕೊಂಡಿದ್ದೆ? ಮದ್ವೆ ಆದ್ಮೇಲೆ ಹೆಂಗಿದ್ರು ಸೀರೆ ಉಟ್ಕೋಬೇಕಲ್ವಾ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದು ಪ್ರಾಕ್ಟೀಸ್ ಅಲ್ಲ, ಪ್ರಾಕ್ಟೀಸು. ಹಿಡಿದ್ರೆ ಜಾಡ. ನೀ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ನಾನು ನಿನ್ನ ಕಟ್ಗಳಲ್ಲ ಅಂದ್ರೆ ಕಟ್ಗಳಲ್ಲ. ಯಾಕೆ ಬಾವು, ನಾನೇ ನಿಮ್ ಕಣ್ಣಿಗೆ ಎಂಟರ ಕಾಣಕ್ಕಿಲ್ವಾ? ಹೆಣ್ಣಲ್ಲ, ಹೆಣ್ ದೈ ತರ ಕಾಣ್ತಿದೆ. ನೀವು ದಯ್ಯ ಅಂತ ಆದ್ರೂ ಅನ್ನಿ, ದೇವಿ ಅಂತ ಆದ್ರೂ ಅನ್ನಿ, ನಂಗೇನು ಬೇಜಾರಿಲ್ಲ. ತುಪ್ಪಕ್ಕಂತ ಉಗಿದ್ರು ಉಣ್ಣ ಕರೆದ್ರು ಅನ್ನೋ ಜಾತಿಗೆ ಸೇರಿದವ ನೀನು. ನಿನ್ಗೆ ಎಷ್ಟೇ ಉಳಿದ್ರು ಏನೂ ಆಗಲ್ಲ. ನೋಡ್ ಗೌಡ, ಈ ಊರ್ ಗೌಡ ನಂದು ನಿಂದು ಮದ್ವೆ ಮಾಡಿಸ್ತವ್ರೆ. ಈ ಮದ್ವೆ ನಡೆದ್ರೆ ಗ್ರಾಮ್ ದೇವಿನೂ ಖುಷ್, ಈ ದೇವಿನೂ ಖುಷ್. ನೀನು ದೇವಿ ಅಲ್ಲ, ಮೂದೇವಿ. ಗ್ರಾಮ ದೇವತೆ ಹೆಸರು ಹೇಳ್ಕೊಂಡು ಊರವ್ರನ್ನೆಲ್ಲ ಯಾಮಾರ್ಸಿ ಸಾಕಾಗ್ದು ಅಂತ ಈಗ ನನ್ನನ್ನು ಯಾಮಾರ್ಸಕ್ ನೋಡಿಯಾ? ಓ, ನೀವೇನ್ ನಿಮ್ ಏಮಾರ್ಸ್ಬಿಟ್ಟು ನಾನೇ ನಿಮ್ ಆಸ್ತಿ ಲಪ್ಟಾಯಿಸ್ಬೇಕಾ? ಮತ್ ನನ್ನಿಂದ ಯಾಕೆ ಬಿದ್ದಿದೆ? ನಾನೇ ನಿಮ್ಮಿಂದ ಬಿದ್ದಿದ್ದೆ. ನನ್ ಪಾಡಿಗೆ ನಾನು ಕನ್ನಡಿ ಮುಂದೆ ನಿಂತಿದ್ದೆ, ನೀವೇ ತಾನೇ ಇಂಜರಿಯಿಂದ ಬಂದು ತಪ್ಕೊಂಡಿದ್ದು. ಲೇ ದನಕಯವನೆ, ಇಷ್ಟ ಇಲ್ಲ ಅಂದ್ಬಿಟ್ಟು ಯಾಕ್ಲ ಇವಳನ್ನ ತಕೊಂಡಿದೆ? ಅವ್ವ ಇಲ್ಲ, ಶೀರ ಉಟ್ಕೊಂಡಿದ್ಲಲ್ಲ ಅದಕ್ಕೆ ಪುಟ್ಮಲಿ ತರ ಕಂಡುಬಿಟ್ಟ, ತಪ್ಕೊಂಡ್ಬಿಟ್ಟಿ. ಬರ್ಗೆಟ್ಟವನೆ, ಬಾಯಿಗೆ ಹಾಕೋಕ್ ಮುಂಚೆ ಚೇಪೆಕಾಯಿ ಔಟ್ಲಕಾಯಿ ಅಂತ ನೋಡಕ್ಕಾಗಲ್ವಾ? ಇವ್ರ ಮಾತ್ ನಂಬೇಡಿ, ಇವ್ರು ಶಾನೆ ಸುಳ್ಳು ಹೇಳ್ತಾರೆ. ಇವರೇ ಬೇಕು ಅಂತ ಬಂದು ತಪ್ಕೊಂಡಿದ್ದು. ಇಲ್ಲಕವ ಇವಳು ಮಾತ್ ನಂಬೇಡ, ಸುಳ್ಳೆ ಉಂಟಾವಳೆ. ನೀನ್ ಬಾರಿ ಸತ್ಯ ಹರಿಶ್ಚಂದ್ರ ನೋಡು, ನಿನ್ ಮಾತನ್ನ ನಂಬಿಡ್ತೀನಿ. ಆ ಜಾನಿ ಹೇಳ್ದಂಗೆ ಸುರ್ಸುರ್ ಬತ್ತೀನಿ, ಎಲ್ಲಿ ಬತ್ತಿ ಇಡ್ತಿ ಅಂತ ಹೇಳಕ್ಕಾಗಲ್ಲ. ನೀನುಂಟು ಇವಳುಂಟು, ಏನಾರ ಮಾಡ್ಕೊಂಡು ಹೋಗಿ. ಸುಮ್ನೆ ಯಾಕೆ ಹರ್ಚ್ಕೊಂಡಿರಿ? ಬಿರ್ನೆ ನಿಮ್ ಮನ್ಸ್ ಬದಲಾಯಿಸಿ ನನ್ನ ಕಟ್ಕೊಳ್ಳಿ. ನಾಟಕ ಆಡ್ದ ಸಾಕು, ಮೊದ್ಲೋಗಿ ಸೀರ ಬದಲಾಯಿಸು. ನಿಜಪ್ಪ ಅಂದ್ರು ನಾನು ನಿನಗೆ ತಾಳಿ ಕಟ್ಟಲ್ಲ. ನಾನು ನೋಡೋಷ್ಟು ನೋಡ್ತೀನಿ, ನೀವ್ ಹೀಗೆ ಹಠ ಮಾಡ್ತಿದ್ರೆ ಏನ್ ಮಾಡಿ ನಾನೇ ನಿಮಗೆ ತಾಳಿ ಕಟ್ಬಿಡ್ತೀನಿ. ಬಿಡು ಜಾನಿ, ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಅಪ್ಸೆಟ್ ಆಗೋದಲ್ಲ, ಯಾವ್ದಾದ್ರು ಪಂಪ್ ಸೆಟ್ ಒಳಗೆ ಬಿದ್ದು ಸಾಯ್ಬೇಕು ಅನಿಸ್ತಿದೆ. ಯಾಕೆ ನಾನ್ ಸೆನ್ಸ್ ತರ ಮಾತಾಡ್ತಿದ್ದೀರಾ? ಮತ್ತಿನ್ನೇನ್ ಮದು, ಅದ್ಯಾವ್ದೋ ದೇವಿ ಬರುತ್ತಂತೆ. ಆ ದೇವಿ ಹೇಳ್ದಂಗೆ ಗೌಡ್ರಿಗೂ ಪಾರಿಗೂ ಮದುವೆ ಮಾಡಿಸಿದ್ರೆ ಊರು ಉದ್ಧಾರ ಆಗುತ್ತಂತೆ. ಅವ್ರಿಬ್ರಿಗೂ ಮದುವೆ ಮಾಡಿಸಿದ್ರೆ ಊರು ಉದ್ಧಾರ ಆಗಲ್ಲ, ಇನ್ನೆರಡು ಮಕ್ಕಳಾಗಿ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ನೀವ್ ಹೇಳ್ತಿರೋದ್ ನೋಡಿದ್ರೆ ನಾನೇ ಗೌಡ್ರಿಗೂ ಪಾರಿಗೂ ಮದ್ವೆ ಮಾಡ್ಸೋಣ ಅಂತ ಹೇಳ್ದಂಗಿದೆ. ನೀನ್ ಹಳ್ಳಿಗೆ ಬಂದಿದ್ರಿಂದಾನೇ ಇಷ್ಟೆಲ್ಲ ಸಮಸ್ಯೆ ಶುರು ಆಗಿರೋದು. ಜಾನಿ, ನಾನ್ ಹಳ್ಳಿಗೆ ಬಂದಿರೋದು ಹಳ್ಳಿ ಜನರಿಗೆ ಎಜುಕೇಶನ್ ಕೊಡ್ಸಕ್ಕೆ. ಆದ್ರೆ ಏನ್ ಯೂಸು? ನೀನ್ ಅವ್ರಿಗೆ ಎಜುಕೇಶನ್ ಕೊಡ್ತಿದ್ಯಾ, ಆದ್ರೆ ಜನ ಮೂಢನಂಬಿಕೆಯಿಂದ ಬಿದ್ದು ಹಾಳಾಗಿ ಹೋಗ್ತಿದಾರೆ. ಅವ್ರು ಹಾಳಾಗೋದಲ್ದೆ ಪಾಪ ಪಾರು ಜೀವನನೂ ಹಾಳು ಮಾಡ್ತಿದಾರೆ. ಅದಕ್ಕೆ ಈ ಪ್ರಾಬ್ಲಮ್ ಎಲ್ಲ ಬೇಡ, ಊರ್ಗ್ ಹೋಗೋಣ ಬಾ. ಇದ್ರಲ್ಲಿ ನನ್ ತಪ್ಪೇನಿದೆ ಅಂತ ಹೀಗಾಡ್ತಿದ್ದೀರಾ? ಇದ್ರಲ್ಲಿ ನಿಂದೇನು ತಪ್ಪಿಲ್ಲ, ನೀನ್ ಹಳ್ಳಿಗೆ ಬಂದಿದ್ರಿಂದಾನೆ ಅವರೆಲ್ಲ ಈ ಹಳ್ಳಿಗೆ ಬಂದಿದ್ದು. ಈ ಹಳ್ಳಿಗೆ ಬರ್ತಿದ್ದಂಗೆ ಆ ಪಾರೋರ್ಗದ್ ಏನಾಯ್ತು, ಸೆಕೆಂಡ್ ಹ್ಯಾಂಡ್ ಡಕೋಟ ಗಾಡಿನೇ ಬೇಕು ಅಂತ ದೇವಿ ಗಿವಿ ಅಂತ ನಾಟಕ ಮಾಡ್ತಿದಾರೆ. ಸತ್ಯ ಯಾವ್ದು ಡ್ರಾಮಾ ಯಾವ್ದು ಅಂತ ನಾನ್ ಕಂಡು ಹಿಡಿತೀನಿ, ನೀವ್ ಆರಾಮಾಗಿರಿ. ಏನ್ ಆರಾಮಾಗಿರೋದು ಏನೋ ಮದು. ಆ ಪಾರು ಆ ಗೌಡ್ರನ್ನ ಮದ್ವೆ ಆಗ್ತೀನಿ ಅನ್ನೋದ್ರ ಬದಲು ನನ್ನ ಹೆಸರು ಹೇಳಿದ್ರೆ ನನಗೆ ಇಷ್ಟು ಟೆನ್ಷನ್ ಆಗ್ತಿರ್ಲಿಲ್ಲ. ಅಂದ್ರೆ ಮದ್ವೆ ಆಗಿರೋ ಗೌಡ್ರನ್ನ ಮದ್ವೆ ಆಗ್ತೀನಿ ಅನ್ನೋದ್ರ ಬದಲು ಯಾರಾದ್ರೂ ಮದ್ವೆ ಆಗಿಲ್ದೇ ಇರೋರ ಹೆಸರು ಹೇಳಿದ್ರೆ ಹಳ್ಳಿಲ ಮದ್ವೆ ಮಾಡಿಸ್ಬೋದಿತ್ತಲ್ವಾ ಅಂದೆ. ಈಗ್ಲೂ ಕಾಲ ಮಿಂಚಿಲ್ಲ ಜಾನಿ. ಪಾರು ಗೌಡ್ರನ್ನ ಮದ್ವೆ ಆಗಿ ಪುಟ್ಮಲಿ ಅವ್ರ ಜೀವನ ತೂತ್ ಬಿದ್ರೋ ತೆಪ್ಪ ತರ ಆಗೋದಕ್ಕೆ ನಾನ್ ಬಿಡಲ್ಲ. ಏನ್ ಮಾಡ್ತೀಯಾ ಗೊತ್ತಿಲ್ಲ, ಗೊತ್ತಾದ್ಮೇಲೆ ಹೇಳ್ತೀನಿ. ಲಂಗ ಡೌನೆ ಎತ್ತಾಗೋತ್ರೆ ಕಾಲೇಜ್ ಹುಡುಗಿರ ಏನಿವತ್ತು 3 ಜನ ನಮ್ಮ ಗಾಂಧಿ ತಾತನ ಮಂಗಗಳ ತರ ನಿಂತ್ಕೊಂಡ್ಬಿಟ್ಟಿದ್ದೀರಿ. ಐ ಲೈಕ್ ಇಟ್. ನಿಮ್ಮ ಊರಿನ ಜನಗಳಿಗೆ ತಲೆ ಇದೆ,
ಆದ್ರೆ ತಲೆಯೊಳಗೆ ಬುದ್ಧಿ ಇದೆಯಾ ಲದ್ದಿ ಇದೆಯಾ ಅಂತೇಳಿ ಯೋಚನೆ ಮಾಡ್ತಾ ಇದ್ದೇವೆ. ಏಯ್ ಈ ವಿಷಯ ನಂತವ ಹೇಳಿದೀಯ ಅಷ್ಟೇ, ಬೇರೆ ಯಾರ್ದಾದ್ರೂ ಹತ್ರ ಹೇಳಿದ್ದಿದ್ರೆ ಹೊಡಿತಾರೆ ಅಂತ ಗೊತ್ತಿದ್ದೆ ನಿನ್ನ ಹತ್ರ ಹೇಳ್ತಾರದ್ ಕಣ. ಅಂದ್ರೆ ನಾನು ಕೈಲಿ ಆಗದೆ ಇರೋನು ಅಂತನಾ? ನಿನ್ನ ಕೈಯಲ್ಲೂ ಆತ ಕಾಲಲ್ಲೂ ಆತ. ಆ ವಿಷಯ ಅಲ್ಲಿಗೆ ಬಿಡು ಮಾರಾಯ. ಈಗ ನಾನು ಕೇಂಬು ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ಅದೇನ್ ಕೇಳಿ? ನಿಮ್ಮ ಊರಲ್ಲ ಮನುಷ್ಯರ ಮೈ ಮೇಲೆ ದೇವ್ರು ಬತ್ತಂಬ್ರು ನಿಜವನ? ನಿಜಾನ ಅಂತ ಕೇಳ್ತಿರಲ್ಲ ಸಾರ್, ದೇವಿ ಮೇಲೆ ಅನುಮಾನ ಪಟ್ರೆ ರಕ್ತ ಕರ್ ಸತ್ತೋತಾರೆ. ಐ ಲೈಕ್ ಇಟ್. ರಕ್ತ ಕರ್ಲಿಕ್ಕೆ ನಮ್ಮ ಬಾಡಿಲಿ ರಕ್ತವೇ ಇಲ್ವಾ, ಬಜ್ಜಿ ಬಿಯರೇ ಇರುವುದು. ಏ ಅಂಡಿ ಪ್ರಕಿ, ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ದಿರ್ ಬೆಂಗಳೂರಿಗೆ ಹೋಗಿ ಲಾಟಿ ತಗೊಂಡ್ರೆ ಲಾಟಿ ಚಾರ್ಜ್ ಮಾಡ್ತೆ. ಏ ಲಾಟಿ ತರಕ್ ಬೆಂಗಳೂರವರೆಗೂ ಯಾಕೆ ಹೋಗ್ತೀರಾ ಸಾರ್? ಇಲ್ಲೇ ಯಾವ್ದಾದ್ರು ಬಿದಿರು ಕಿತ್ಕೊಂಡು ಬಾರಿಸಿ. ಮರದ ಬಿದಿರಿನಿಂದ ಬಾರಿಸಿಕೊಳ್ಳುವುದಂದ್ರೆ ನನಗೆ ಕಂಡಾಪಟ್ಟೆ ಇಷ್ಟ ಮಾರಾರೆ. ಓ ಇನ್ಸ್ಪೆಕ್ಟರ್, ಯಾವ್ದಾದ್ರು ಒಂದು ಬಿದಿರು ಕಟ್ ಮಾಡಿ ಬನ್ನಿ, ಬಾರಿಸಿ ಬಾರಿಸಿ ಬಾರಿಸಿ. ಸರ್ ಇವ್ರು ಹುಟ್ಟಿದಾಗಿಂದ ಹೀಗೇನಾ ಇಲ್ಲ ಹುಟ್ಟಿದ ಮೇಲೆ ಹೀಗ? ಹುಟ್ಟಿ ಚಡ್ಡಿ ಹಾಕೊಳಕ್ ಶುರು ಮಾಡಿದ್ಮೇಲಿಂದ ಹೀಗೆ. ಎಂತ ಸಾವು ಮಾರ. ನಾನು ಇಲ್ಲಿ ಎಂಥದ್ದು ಸೊಲ್ಯೂಷನ್ ಸಿಕ್ಕುತ್ತಂದೇಳಿ ಮಾತಾಡ್ತಿದ್ರೆ ನೀವು ಮಧ್ಯೆ ವಟ ವಟ ಅಂದ್ರೆ ನಾನೆಂತ ಮಾಡೋದಾ? ಎಂತಾದ್ರೂ ಮಾಡಿ ಒಟ್ಟರಾಸಿ ಮಾಡಿ. ಈ ದೇವಿ ಪಾರು ಮೈ ಮೇಲೆ ಬಂದು ಅವ್ರು ಬಾವನ್ನೇ ಮದುವೆ ಆಯ್ಕಂದಳಿ ಎಂತ ಕೇಳದ್ದ? ಅದನ್ನ ನೀವು ದೇವಿನ ಕೇಳ್ಬೇಕು. ದೇವಿನ ಹೇಗೆ ಕೇಳೋದು? ಅವ್ರ ನಂಬರ್ ಇದೆಯಾ? ಕೃತಿ ನಾಯ್ಡು ಅವ್ರಿಗೆ ಹೋಗಿ ಹೇಳಿ ಹೇಳ್ತಾರೆ. ನಾವಿಬ್ರು ಮಾತಾಡಿ ಮುಗ್ಸ್ರೊಳಗೆ ಒಂದು ಉಸಿರು ಬಿಟ್ರೆ ನಾನೇ ಚಪ್ಪಡಿ ಕಲ್ ತಗೊಬಂದು ನಿಮ್ಮ ಮಂಡಿ ಮೇಲೆ ಹೊತ್ತಾಕಿ ಬಿಡ್ತೆ. ಇವ್ರ ವಿಷಯ ಬಿಡಿ ಸರ್, ನಿಮ್ಗೆ ಯಾಕೆ ದೇವಿ ಮೇಲೆ ಅನುಮಾನ ಅಂತ? ದೇವಿ ಮೇಲೆ ಅನುಮಾನ ಅಲ್ಲ ಮರ್ರೆ, ಪಾರು ಮೇಲೆ ಅನುಮಾನ. ಯಾಕೆ? ಈ ಪಾರು ಗೌಡ್ರನ್ನ ಮದುವೆ ಆಯ್ಕಂದಳಿ ಈ ನಮ್ನಿ ನಾಟಕ ಮಾಡ್ತಿದ್ದಾಳೆ ಹೆಂಗೆ? ನನಗಂತೂ ಗೊತ್ತಿಲ್ಲ ಸರ್, ಆದ್ರೆ ಒಂದು ವಿಷಯ ನಿಜ ಸರ್, ದೇವಿ ಮೈ ಮೇಲೆ ಬಂದಾಗ ಅವಳ ಆಸೆ ಈಡೇರಿಸಿದ್ರೆ ದೇವಿ ಖುಷಿಯಾಗಿ ಹಚ್ಚಿರೋ ಕರುಪ್ರಾಣ ಬಾಯ್ಗೆ ಹಾಕೊಂಡ್ಬಿಡ್ತಾಳೆ, ಕೆಂಡದ ಮೇಲೆ ಕುಣಿದಾಡ್ಬಿಡ್ತಾಳೆ. ಹೌದನಾ? ನಿಮಗೆ ಅಷ್ಟೊಂದು ಅನುಮಾನ ಇದ್ರೆ ಈ ಸರಿ ದೇವಿ ಬಂದಾಗ ಕೆಂಡದ ಮೇಲೆ ನಡಿಯಕ್ಕೆ ಹೇಳಿ ಕುಣಿದಾಡ್ಬಿಡ್ತಾಳೆ. ವೆರಿ ಗುಡ್ ಐಡಿಯಾ. ನೀವು ಸಾರು ಸಾರ್, ಅವಳ ಮೇಲೆ ನಿಜವಾಗ್ಲೂ ದೇವಿ ಬಂದು ನೀವೇನಾದ್ರೂ ಅನುಮಾನ ಪಟ್ಟಿದ್ದು ಗೊತ್ತಾದ್ರೆ ಎಂತ ಮಾಡ್ತದ? ನಿಮ್ಮನ್ನ ಕೆಂಡಕ್ಕೆ ಹಾಕೊಂಡು ತುಳಿದು ಬಿಡ್ತಾಳೆ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಹಗಲಲ್ಲೂ ನಿನ್ನದೇ ಧ್ಯಾನ, ಇರುಳಲ್ಲೂ ನಿನ್ನ ಗುಣಗಾನ, ಮಹಾದೇವ ನೆನೆಯದೆ ನಿನ್ನ. ಬರ್ರಪ್ಪ, ಹೊರಗೆ ಬಸ್ಲೆ. ಎದ್ರಕಬೇಡಿ. ಪಾರು ನಮ್ಮವ್ವ ಇಬ್ರು ದೇವಸ್ಥಾನಕ್ಕೆ ಹೋಗಾರೆ. ಏನಾರು ಐಡಿಯಾ ಸಿಕ್ತಾ? ಸಿಕ್ಕಿರೋದಕ್ಕೆ ಅಲ್ವಾ ನಿಮ್ಮನ್ನ ಹುಡ್ಕೊಂಡ್ ಬಂದಿರೋದು. ಅಂದ್ರೆ ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕದಂಗ ಆಯ್ತು. ಫುಲ್ ಸೊಲ್ಯೂಷನ್ ಸಿಕ್ಕಿಲ್ಲ, ಆಫ್ ಸೊಲ್ಯೂಷನ್ ಸಿಕ್ಕಿದೆ. ಅದು ವರ್ಕ್ ಆದ್ರೆ ಫುಲ್ ಸಾಲ್ವ್ ಆಗ್ತದೆ. ಆಪ್ ಫುಲ್ ನನಗಂತೂ ಕ್ವಾರ್ಟರ್ ಹಿಡಿಬೇಕು ಅನಿಸ್ಬಿಟ್ಟದೆ. ಅದೇನು ಐಡಿಯಾ ಹೇಳ್ರಪ್ಪ. ಈ ಊರ್ ಗೌಡ್ರಿದ್ರಲ್ಲ ಅವನ ಹೆಸರು ಮಾತ್ರ ಎತ್ತಬೇಡಿ, ನನಗೆ ಉರ್ದೋಯ್ತದೆ. ಪೂರ್ತಿ ಹುರ್ಕೊಳ್ಬೇಡಿ ಗೆಂಡತಿಮ್ಮ, ವಿಷಯ ಕಂಪ್ಲೀಟ್ ಆಗೋ ತನಕ ತಣ್ಣಗಿರಿ. ಕಂಟಿನ್ಯೂ. ಈ ಊರ್ ಗೌಡ್ರ ಶಿಷ್ಯ ಮಾದ ಇದ್ದಲ್ಲ, ಅವನನ್ನ ಮೀಟ್ ಮಾಡಿ ಬಂತು. ಅವೇನಂದ? ಗ್ರಾಮ ದೇವತೆ ಮೈ ಮೇಲೆ ಬಂದ್ಮೇಲೆ ದೇವತೆ ಏನೇನ್ ಮಾಡ್ತಾಳೆ ಅಂತ ಹೇಳ್ದ. ಅಡ ಕೆಕ್ಕಬುಲ್ಲ, ಆ ವಿಷಯ ಕಟ್ಕೊಂಡು ನಮ್ಗೆ ಏನಾಗಬೇಕು? ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದ್ದದ ಅದನ್ನ ನೋಡಿ. ಹಿಂಗ್ ಮಾಸ್ಟ್ರೆ, ಪಾರು ಅವರ ಮೈಯಲ್ಲಿ ಗ್ರಾಮ ದೇವತೆ ಬರುತ್ತಿರುವ ವಿಷಯ ಸತ್ಯವಾ ಅಲ್ಲ ಅವ್ರು ಬೇಕಂತೇಳಿ ನಾಟಕ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಬೇಕಂದ್ರೆ ನಮ್ಮ ಹತ್ರ ಒಂದು ಸೂಪರ್ ಐಡಿಯಾ ಇದೆ. ಅದೇನು ಐಡಿಯಾ ಹೇಳಿ? ಈ ಊರಿನ ಜನರ ಹೇಳಿಕೆಯ ಪ್ರಕಾರ ಗ್ರಾಮ ದೇವತೆ ಮೈಯಲ್ಲಿ ಬಂದರೆ ಉರಿಯುತ್ತಿರುವ ಕರ್ಪೂರವನ್ನು ಬುಳುಂಕ ನುಂಗ್ತಾರಂತೆ. ನಾವು ಗ್ರಾಮ ದೇವತೆ ಆಸೆನ ಈಡೇರಿಸಿದ್ರೆ ಅವಳು ಖುಷಿ ಪಟ್ಟು ಕೆಂಡದ ಮೇಲೆ ಕುಣಿದಾಡ್ತಾಳಂತೆ. ಇದನ್ನ ಕಟ್ಕೊಂಡು ನಮ್ಗೆ ಏನಾಗಬೇಕು? ನಾವು ಹೇಳೋದು ಎಂತ ಅಂದ್ರೆ, ಪಾರು ಅವ್ರ ಮೈ ಮೇಲೆ ಗ್ರಾಮ ದೇವತೆ ಬಂದಾಗ ಇದನ್ನೆಲ್ಲ ಮಾಡಿಸ್ರೆ ಪಾರು ಅವ್ರ ಬಂಡವಾಳ ಬಯಲತ್ತಂದಳಿ. ಓಹೋ, ಇಲ್ಲದ ಪಾಯಿಂಟು. ಇಲ್ಲಿಯೇ ಇದೆ. ಆಯ್ತು, ಇವತ್ತೇ ಪಾರುಗೆ ಈ ವಿಷಯನಲ್ಲಿ ಹೇಳ್ತೀನಿ. ಸತ್ಯ ಬಾಯ್ ಬಿಟ್ರು ಬಿಡ್ಬೋದು, ಬಿಡದೆ ಹೋದ್ರೆ ನಾಳೆ ಕ್ಯಾಂಟೀನ್ ಮೇಲೆ ಕುಣಿಸ್ತೀನಿ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ನೋಡ್ಪಾರೋ, ಗ್ರಾಮ ದೇವತೆ ಹೆಸರು ಹೇಳ್ಕೊಂಡು ಎಲ್ಲರಿಗೂ ಯಾವ ಮಾರಿಸ್ತಿದೆ ಅಂತ ನನಗೆ ಚಂದಾಗಿ ಗೊತ್ತು. ಇನ್ನೊಂದು ಅವಕಾಶ ಕೊಡ್ತೀನಿ, ದಿಟ ಒಪ್ಗ. ಅತ್ಯವ್ವ ನೋಡಿ ಅತ್ಯವ್ವ, ಇವ್ರನ್ನ ಒತ್ತಾರೆ ಪಂಚಾಯತಿ ಕಟ್ಟಲ್ಲಿ ಮದ್ವೆ ಆಗ್ಬಿಟ್ಟು ಕೋರ್ಟಲ್ಲಿ ಕೊನೆ ಆಸೆ ಕೇಳೋರಂಗೆ ಕೊನೆಗಿತ್ತ ದಿಟ ಏಳು ಅಂತ ಕೇಳ್ತಾವ್ರೆ. ದನ ಕೈವನೆ ಏನುಡಾ ನಿನ್ ಗೋಳು? ಅವಯ್, ಗ್ರಾಮ ದೇವತೆ ಬಂದಾಗ ಅವಳ ಆಸೆನ ಈಡೇರಿಸ್ಬಿಟ್ರೆ ಖುಷಿ ಆಗ್ಬಿಟ್ಟು ಉರೇ ಕರ್ಪೂರನ ಬಾಯಿ ಒಳಗೆ ಹಾಕೊಂಬಿಟ್ಟಳಂತೆ. ಹಂಗೆ ಇವ ನನ್ನನ್ನು ಮದುವೆ ಆಗೋಕ್ಕೋಸ್ಕರ ಸುಳ್ಳು ಹೋಗ್ಬಿಟ್ಟು ಉರಿಯ ಕರ್ಪೂರನ ಬಾಯಿ ಒಳಗೆ ಹಾಕೊಂಡ್ರೆ ಕಳ್ಳು ಚುರ ಚುರ ಅಂತ ಸುಟ್ಟೋಗಲ್ವಾ? ದೇವ್ರಿಗೆ ಬೆಂಕಿ ಗಿಂಕಿ ಎಲ್ಲ ಯಾವ ಲೆಕ್ಕ ಬುಡಿ ಬಾವು? ಅಷ್ಟೇ ಅಲ್ಲ ಪಾರು, ಕೆಂಡದ ಮೇಲೆ ಕುಣಿದಾಡ್ಬಿಟ್ಟಳಂತೆ.
ಪಾರು ಇವನು ಹೇಳೋದು ಕೇಳಿದ್ರೆ ನನಗೆ ತುಂಬ ಭಯ ಆಯ್ತದೆ. ಇದೇನಾರ ಸುಳ್ಳೋ ಪಳ್ಳೋ ಆಗಿದ್ರೆ ದಿಟ್ಟ ಒಪ್ಕೊಂಡ್ ಬಿಡವ್ವ. ಅತ್ತೆವು ನಂಗೆ ಗೊತ್ತು ಇವರೆಲ್ಲ ನಾನು ಎದುರ್ಸಕ್ಕೆ ಹಿಂಗೆಲ್ಲ ಹೇಳ್ತಾ ಇರೋದು. ಹ್ಞೂ ಕಣ್ ಹೇಳು, ನಿನ್ ಜೊತೆ ಸುಳ್ಳು ಹೇಳ್ಕೊಂಡು ಪೊಳ್ಳಾಟ ಆಡಕ್ಕೆ ನನಗೇನು ಮಾಡಕ್ ಬರೀ ಕ್ಯಾಮೆ ಇಲ್ವಾ? ನಾ ಹೇಳೋದು ಹೇಳಿನಿ, ಕೇಳೋದು ಬಿಡೋದು ನಿನಗೆ ಬಿಟ್ಟದು. ಪಾರು ಎಲ್ಲ ದೇವಿ ನೋಡ್ಕೋತಾಳೆ ಬುಡಿ ಅತ್ತೆವ. ದೇವ್ರೆ, ಇವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನ್ ಮಾತ್ರ ಇಲ್ಲಿರಕ್ಕಿಲ್ಲ, ನಾನು ಒಂಟಿ. ನೋಡ್ರಪ್ಪ, ನಮ್ ಗ್ರಾಮ ದೇವತೆ ಆಸೆಂಗೆ ಇವರಿಬ್ಬರು ಮದುವೆ ಮಾಡ್ಸೋದಕ್ಕೆ ಪಂಚಾಯತಿ ಕಟ್ಟಿನಲ್ಲಿ ಎಲ್ಲ ವ್ಯವಸ್ಥೆನೂ ಮಾಡ್ಸಾಗಿದೆ. ಗೌಡ್ರೆ, ಈಗ್ಲಾದ್ರೂ ಈ ಹುಡುಗಿನ ಮದುವೆ ಆಗಕ್ಕೆ ಒಪ್ಕೊಂಡಿದ್ರ ತಾನೆ? ಆಯ್ತು, ನೀವೆಲ್ಲ ಇಷ್ಟು ಕೇಳ್ಕೊಂಡ್ಮೇಲೆ ಆಯ್ತೀನಿ. ರೀ ಗೌಡ್ರೆ, ಸಿಕ್ಕಿದ್ದ ಚಾನ್ಸ್ ಅಂತ ಎರಡನೇ ಮದುವೆ ಆಗೋದಕ್ಕೆ ಒಪ್ಕೊಂಡ್ಬಿಟ್ರ? ಎಂತ ಮಾಡೋಕೆ ಆತಿಲ್ಲ ಮರ, ಎಲ್ಲ ವಿಧಿಲಿಖಿತ. ಗೌಡ್ರೆ, ನೀವು ಒಪ್ಕೊಂಡಿದ್ದಾಯ್ತು, ಪಂಚಾಯತಿ ಕಟ್ಟಲ್ಲಿ ಮದುವೆನೂ ಆಗುತ್ತೆ. ಈಗ ಊಟದ ವ್ಯವಸ್ಥೆ ಎಲ್ಲಿ ಮಾಡಿದ್ದೀರಾ? ಅಲ್ಲ, ನೀವು ಬರೋದೇ ತಿನ್ನಕ? ಇಲ್ಲ, ಬಂದ್ಮೇಲೆ ತಿಂತೀವಿ. ನೋಡಿ, ನಿಮ್ ತರ್ಲೆ ತಾಪಾತ್ರೆಗಳನ್ನ ಆಮೇಲೆ ಇಟ್ಕೊಳ್ಳಿ, ಮೊದ್ಲು ಮದುವೆ ಕೆಲಸ ಮಾಡಿ ಮುಗಿಸಮ್ಮ. ಹಂಗೆ ಮಾಡವು. ನೋಡಿ ಗೌಡ್ರೆ, ನಾನು ಮದುವೆ ಹಾಕಿಂತ ಮುಂಚೆ ಗ್ರಾಮ ದೇವತೆ ಜೊತೆ ಮಾತಾಡಬೇಕು. ನನ್ನ ಒಪ್ಪಿಗೆನ ಅವಳು ತಿಳಿಸ್ಬಿಟ್ಟೆ ಇವಳು ತಾಳಿ ಕಟ್ಟೋದು. ದೇವಿ ಬರೋವರೆಗೂ ಕಾಯ್ತಿದ್ರೆ ಮುಹೂರ್ತ ಮೀರೋಗಕ್ಕಿಲ್ವಾ ಬಾವು? ನೀನೇ ಮೀರೋಗಿದೆ ಅಂದ್ಮೇಲೆ ಮುಹೂರ್ತ ಮೀರೋದ್ರೆ ಆನಾದ್ದು ಬಿಡು. ಐ ಲೈಕ್ ಇಟ್. ನೋಡು, ಗ್ರಾಮ ದೇವತೆಗೆ ಈ ಮದುವೆ ಇಷ್ಟ ಆಗದ ಅಂದ್ರೆ ಅವ ಸರಿಯಾದ ಟೈಮಿಗೆ ಬಂದು ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾಳೆ. ಅದು ನಿಜ ಗೌಡ್ರೆ, ದೇವಿ ಬರೋವರೆಗೂ ನೀವ್ ತಾಳಿ ಕಟ್ಬೇಡಿ. ಮಧುರ ಅವ್ರೆ, ನೀವ್ ಹೆಂಗ್ ಹೇಳ್ತಿದಾರಿ ಹಂಗ್ ಮಾಡ್ತೀನಿ. ಗೌಡ್ರೆ, ಗ್ರಾಮ ದೇವತೆಗೆ ಕೊಂಡಾಯಕ್ಕೆ ಕೆಂಡ ರೆಡಿ ಮಾಡಿಸ್ತೀನಿ ಎಂದಿದ್ರಿ, ಮಾಡಿಸಿದಾರ್ಯಾ? ಹ್ಞೂ, ಎಲ್ಲ ರೆಡಿ ಆಗಿದೆ. ಆ ದೇವಿ ಬಂದ್ರೆ ಎಲ್ಲ ಮುಗಿದೋಯ್ತದೆ. ದೇವಿನ ಬರ್ಸ್ಕೊಳ್ಳಿಲ್ಲ ಅಂದ್ರೆ ಇವ್ರು ನಂಗೆ ತಾಳಿ ಕಟ್ಸಲ್ಲ ಅನ್ಸ್ತಾ ಇದೆ. ಕೆಂಡಕ್ಕೇನಾದ್ರೂ ನೆಪ ಹೇಳಿದ್ರೆ ಆಯ್ತು. ಮೊದಲು ದೇವಿನ ಮೈ ಮೇಲೆ ಬರ್ಸ್ಕೊಂಡು ನಮ್ ಶ್ರೀರಾಮನ್ ಮದ್ವೆ ಆಗ್ಬಿಡವು. ಅಮ್ಮ ತಾಯಿ ಗ್ರಾಮ ದೇವತೆ, ಎಲ್ಲ ನಿನ್ನ ಆಸೆ ಹೆಂಗ್ ವ್ಯವಸ್ಥೆ ಮಾಡಿದೀವಿ, ಬಿರ್ನೆ ಬಂದು ಆಶೀರ್ವಾದ ಮಾಡು ತಾಯಿ. ಬಿರ್ನೆ ಮದ್ವೆ ಮಾಡ್ಸೋದ್ರೆ ನನ್ ಯಾಕ್ಲ ಕರ್ದಿ? ನಿಮ್ ಆಶೀರ್ವಾದ ಪಡ್ಕೊಳಕ್ಕೆ ತಾಯಿ. ನನ್ ಮಾತ್ ಕೇಳೋರ್ಗೆ ನನ್ನ ಆಶೀರ್ವಾದ ಯಾವತ್ತು ಇದ್ದೇ ಇರ್ತದೆ. ತಾಯಿ ನಮ್ಮವ್ವ, ನಿಮ್ಮ ಆಸೆ ಅಂತ ನಾವೆಲ್ಲರೂ ಇರ್ತೀವಿ. ಆದ್ರೆ ತಾವು ದಯವಿಟ್ಟು ಬಿರ್ನ ಕೊಂಡ ಆಗ್ಬಿಟ್ಟು ಕರ್ಪೂರ ನುಂಕೊಂಬಿಡಿ. ಇವತ್ ನಾನು ಉಪವಾಸ, ಕರ್ಪೂರ ಅಲ್ಲ, ಒಂದ್ ತೊಟ್ ನೀರು ಕುಡಿಯಕ್ಕಿಲ್ಲ. ಬಿರ್ನೆ ಇವ್ರಿಬ್ರಿಗೂ ಮದ್ವೆ ಮಾಡ್ಸು, ಆಮೇಲೆ ನಾನೇ ಕೇಳಿ ಕೊಂಡ ಹಾಕ್ಸ್ಕೊಂಡ್ ಕುಣಿದಾಡ್ತೀನಿ. ದೇವ್ರು ಯಾವತ್ತು ಉಪವಾಸ ಮಾಡಲ್ಲ ಅಂತ ನಮಗ್ ಚೆನ್ನಾಗ್ ಗೊತ್ತು. ಯಾಕ್ಲ ಮಾಡ್ಬಾರ್ದು? ದೇವ್ರು ಅಂದ್ಮೇಲೆ ಹಸಿವು ಸುಸ್ತು ಏನು ಆಗಲ್ಲ ತಾನೆ? ಎಲ್ಲಾ ದೇವ್ರಿಗೂ ಆಗಲ್ಲ, ಆದ್ರೆ ನನ್ಗಾಯ್ತದೆ. ಆಯ್ತು ತಾಯಿ, ನಿನ್ನ ಆಸೆ ತರನೇ ನಾವೆಲ್ಲ ಬದುಕ್ತೀವಿ. ಆದ್ರೆ ನೀ ಕೆಂಡದ ಮೇಲೆ ಕುಣಿಯೋದ್ನ ಇವನ್ಗ ನೋಡ್ಬೇಕು ಅಂತ ಶಾನೆ ಆಸೆ ಅದೇ. ಒಂದೇ ಒಂದ್ಸತಿ ಕುಣಿದು ಬಿಡು ತಾಯಿ, ನಾವು ಖುಷಿಯಾಗಿ ಮದುವೆ ಆಗ್ಬಿಡ್ತೀವಿ. ಪ್ಲೀಸ್ ಮಮ್ಮಿ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಕನ್ನಡಕ್ಕಾಗಿ ಒಂದನ್ನು ಒತ್ತಿ. ತಾಯಿ, ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತಿದ್ದೇನೆ, ದಯವಿಟ್ಟು ಒಂದೇ ಒಂದ್ ಸರ್ತಿ ಕುಣಿತ ಹಾಕಿ. ನಿಮ್ಮ ಹಿಂದೆ ನಾನು ಕೂಡ ಕುಣಿತ ಹಾಕ್ತಿದ್ದೆ. ನಾನ್ ಹೇಳ್ದಂಗ್ ನೀನ್ ಕೇಳ್ಬೇಕು, ನೀನ್ ಹೇಳ್ದಂಗ್ ನಾನ್ ಕೇಳಲ್ಲ. ಅಲ್ಲ ತಾಯಿ, ನೀನ್ ಯಾವಾಗ ಬಂದಾಗ್ಲೂ ಭಕ್ತರ ಆಸೆ ಹೆಂಗೆ ಕೆಂಡದ ಮೇಲೆ ಕುಣಿತಿದ್ದೆ, ಈಗ ಯಾಕೆ ಆಗಲ್ಲ ಅಂತೀಯ? ಯಾಕಂದ್ರೆ ಇವಳು ಮೈ ಮೇಲೆ ಯಾವ ದೇವತೆನೂ ಬಂದಿಲ್ಲ, ಅದಕ್ಕೆ. ಹೌದಾ? ನಿಜವಾಗಿಯೂ ಮೈ ಮೇಲೆ ದೇವ್ರು ಬಂದದ್ದೇ ಹೋದಾದ್ರೆ ಭಕ್ತರ ಆಸೆ ಪ್ರಕಾರ ಕೆಂಡದ ಮೇಲೆ ಕುಣಿಕಿದಿತ್ತು. ಅವ್ರ ಕೆಂಡ ತುಳಿದೆ ಹೋದ್ರೇನಂತೆ, ನಾನೊಂದು ಬಾಂಡ್ಲಿ ಕೆಂಡ ತಂದಿದ್ದೀನಿ, ಅದನ್ನ ಅವ್ರ ಪಾದಕ್ಕೆ ಅರ್ಪಿಸಿ ಆಶೀರ್ವಾದ ತಗೋತೀನಿ. ಓ ಕೆಂಡ ತಗೊಂಬೋಣ. ನನ್ ಮೈ ಮೇಲೆ ಯಾವ ದೇವಿನೂ ಬಂದಿಲ್ಲ. ಅಯ್ಯೋ, ಮತ್ತೆ ಯಾಕವ ದೇವಿ ಬಂದಂಗ ನಾಟ್ಕಾಡ್ದೆ? ನಮ್ ಬಾವನ್ ಮೇಲ್ ಪಿರುತಿಗೆ ಅವನ ಮದ್ವೆ ಆಗ್ಬೇಕು ಅಂತ ಇಷ್ಟೆಲ್ಲ ಮಾಡ್ದಿ. ಶಿವನೇ ಶಂಭುಲಿಂಗ, ಕೇಳಿಸ್ಕೊಂಡ್ರೇನಪ್ಪ ನಮ್ ಡೂಪ್ಲಿಕೇಟ್ ದೇವಿ ಮಹಿಮೆನ? ದೇವ್ರ ಹೆಸರು ಹೇಳ್ಕೊಂಡು ನಮ್ಮನ್ನೆಲ್ಲ ಯಾಮಾರ್ಸಿದ ಇವ್ರನ್ನ ಸುಮ್ಮನೆ ಬಿಡಬಾರ್ದು, ಊರಿಂದ ಆಚೆಗೆ ಹಾಕ್ಬೇಕು. ಪಾಪ ಏನೋ ಚಿಕ್ಕ ಹುಡುಗಿ ಗೊತ್ತಾಗದೆ ಈ ರೀತಿ ತಮಾಷೆ ಮಾಡ್ಬಿಟ್ಟಿದ್ದಾರೆ. ನೀವೆಲ್ಲ ದಿಢೀರಂತ ಪಾರವ್ರನ್ನ ಆಚೆ ಹಾಕ್ಬಿಟ್ರೆ ಪಾಪ ಪಾರವ್ರು ಎಲ್ಲಿ ಹೋಗ್ಬೇಕು? ಹೌದು ಗೌಡ್ರೆ, ಇದೊಂದ್ಸಲ ಅವಳ ಕ್ಷಮಿಸ್ಬಿಡಿ ಪ್ಲೀಸ್. ಅಯ್ಯೋ ಮಧುರ ಟೀಚರ್, ನೀವ್ ಹೇಳದ್ಮೇಲೆ ಮುಗೀತು, ಇವಳನ್ನ ಕ್ಷಮಿಸೋದೆಯಾ? ನೀವೆಲ್ರೂ ಕ್ಷಮಿಸ್ಬೋದು, ಆದ್ರೆ ನಾನು ಕ್ಷಮಿಸಲ್ಲ. ಇನ್ನೇನ್ ಮಾಡ್ತೀರಾ ಗೌಡ್ರೆ? ನಾನು ಬದುಕಿರೋವರೆಗೂ ಇವಳು ನನ್ನ ಮುಖ ನೋಡಬಾರ್ದು, ಆತರ ದೂರ ಕಳಿಸ್ಬಿಡ್ತೀನಿ. ಐ ಲೈಕ್ ಇಟ್. ಬೇಡ 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 ಬೇಡ. ಏ ಪಾರು, ಇದಕ್ಕೆ ದಯ ಮೆಟ್ಕೊಂಡವ್ರಂಗ್ ಬಾಯ್ ಬಡ್ಕೊಂಡೆ. ಬಾವು,
ಕೆಟ್ಟ ಕನ್ಸ್ ಬಿದ್ದಿತ್ತು. ಬಲೆ ನಿಂತ ಜಾಗದಲ್ಲೇ ಕೆಟ್ಟ ಕಾಣಿಸು ಯಾನದು ಅದು ಈ ಊರಿಗೆ ಹೊಸ್ದಾಗ್ ಬಂದಿರೋ ಶ್ರೀರಾಮಚಂದ್ರ ಗೌಡನ್ಗೂ ಮತ್ತೆ ಅವಳ ನಾದ್ನಿ ಪಾಂಡುಪುರದ ರುಕ್ಮಿಣಿಗೂ ಮದ್ವೆ ಮಾಡಿಸ್ಬೇಕು. ಇಷ್ಟಾಯ್ತು. ನೀ ಏನಾದ್ರೂ ನನ್ನ ಯಾಮಾರ್ಸಿ ಮದುವೆ ಮಾಡ್ಕೊಳಕ್ ಪ್ರಯತ್ನ ಪಟ್ರೆ ನಾ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತಿದ್ರಿ? ನಿನಗ್ ತಾಳಿ ಕಟ್ಟಲ್ಲ, ನಾನೇ ನ್ಯಾಣ ಹಾಕೊಂಡು ಸತ್ತೋಗ್ಬಿಡ್ತೀನಿ. ಅಲ್ಲ ಏನಪ್ಪನವ್ರೆ ಕೈಲಿ ಏನು ಹಿಡ್ಕೊಂಡು ಹೊಂಟಿದಾರಿ? ಇನ್ನೇನು ಕೈಲಿ ಹಿಡ್ಕೊಂಡು ಹೋಗ್ದೆ ಕಾಲಲ್ಲಿ ಹಿಡ್ಕೊಂಡು ಹೋಗ್ಬೇಕಾಗಿತ್ತಾ? ಬೇಡ, ಬಾಲಕ್ ಕಟ್ಕೊಂಡು ಹೋಗ್ಬೋದಾಗಿತ್ತಲ್ಲ ಶಿವ. ರೇ ನಿಮಗ್ ತಲೆ ತಿನ್ನಕ್ ಬೇರೆ ಯಾರು ಸಿಗದೇ ಇಲ್ವೇನ್ರಿ? ಅಯ್ಯೋ ಶಿವನಿ, ನಾ ಎಲ್ಲಿ ತಲೆ ತಿಂದಿ ಅಣ್ಣಪ್ಪನವ್ರೆ? ಎದ್ರಗ್ ಸಿಕ್ಕಿದ್ರಿ ಮಾತಾಡಿಸ್ತಿ ತಪ್ಪಲ್ಲ. ನಿಮ್ಮ ಮಾತಲ್ಲಿ ಒಂದು ಕೊಂಕಿರುತ್ತಲ್ಲ, ಅದು ಉರಿಯುತ್ತೆ. ಶಾನೆ ಬಿಸ್ಲು ಉರ್ಕಬೇಡಿ, ಈಟು ಬಾಡಿಗ ಒಳ್ಳೇದಲ್ಲ. ಕೈಲಿರೋದು ಯಾನ ಏಳಿ ಜೋಡ್ ಕಿತ್ತೋಗಿತ್ತು, ಹೊಲಸ್ಕೊಂಬರೋಣ ಅಂತ ಹೋಗಿದ್ದೆ. ಜೋಡ್ ಕಿತ್ತೋಗ ಮಟ್ಟಿಗೆ ಯಾರು ಹೊಡೆದ್ರು ಅಣ್ಣಪ್ಪನವ್ರೆ? ಇದ್ದೇ ಗೌಡ್ರ ಬೇಡ ಅನ್ನೋದು ನನ್ಗೆ ಯಾವನ್ ಯಾಕೆ ಹೊಡಿತಾನ್ರಿ? ಹೇಳಕ್ ಆಗಲ್ಲ ಅಣ್ಣಪ್ಪನವ್ರೆ. ಮೊದ್ಲೇ ಕೆಲಸ ಕಾರ್ಯ ಇಲ್ಲ, ಹೊಟ್ಟೆಲಿ ಹೆಂಗಸರು ಮಾಡೋ ಕೆಲಸ ಮಾಡ್ಕೊಂಡು ಕೂತಿರ್ತಿದಾರಿ. ಇದು ಗಂಡಸರು ಕುಲಕ್ಕೆ ಅವಮಾನ ಅಂತ ಯಾರಾದ್ರೂ ಗಂಡಸರು ಸಂಘದವ್ರು ಇಕ್ಕಿರ್ಬೋದು ಅಂತ ಕೇಳೋದ್ನಪ್ಪ. ಗೌಡ್ರೆ ನೀವು ನನ್ನ ತಾಳ್ಮೆನ ತುಂಬಾ ಪರೀಕ್ಷೆ ಮಾಡ್ತಾ ಇದ್ದೀರಾ. ಅಯ್ಯೋ ಶಿವನೇ, ನಾ ಎಲ್ಲಿ ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡಿದೆ ಅಣ್ಣಪ್ಪನವ್ರೆ? ಇರೋ ವಿಷಯ ಹೇಳೋದ್ನಪ್ಪ. ಈಗ ಉದಾಹರಣೆಗೆ ನಮ್ಮ ಹಳ್ಳಿನೇ ತಕೊಳ್ಳಿ. ಇಲ್ಲಿರೋರೆಲ್ರೂ ಸಣ್ಣ ಪುಟ್ಟ ಕೆಲಸ ಕಾರ್ಯ ಮಾಡ್ಕೊಂಡು ಬದುಕ್ತವ್ರೆ. ಅಂಥದ್ರಲ್ಲಿ ನೀವು ಪ್ಯಾಟಲ್ಲಿದ್ದೀರಿ, ಅಷ್ಟೋ ಇಷ್ಟೋ ಓದ್ಕೊಂಡಿದ್ದೀರಿ. ನಿಮ್ಮಂಥವ್ರೆ ಖಾಲಿಯಾಗಿರೋದು ಅವಮಾನವಲ್ವಾ? ಅವಮಾನ ಆದ್ರೆ ನನ್ಗಾಗುತ್ತೆ, ನಿಮ್ಗೇನ್ರಿ ಕಷ್ಟ? ನನಗೇನು ಕಷ್ಟ ಇಲ್ಲ ಅಣ್ಣಪ್ಪನವ್ರೆ, ಆದ್ರೆ ಇಂಥ ನಾಳೆ ಇರೋ ಬದಲು ಸಾಯೋದು ಒಳ್ಳೇದಲ್ವಾ ಅಂತ ಜನ ಮಾತಾಡ್ಕೋತಾರೆ. ಅದನ್ನ ಕೇಳಿಸ್ಕೊಂಡ್ರೆ ನನಗೆ ನೋವು ಆಯ್ತದೆ. ರೀ ಗೌಡ್ರೆ, ನೋವಾದ್ರೆ ನೀವು ಹೋಗಿ ಸಾಯ್ರಿ, ನನ್ಗೆ ಯಾಕ್ರಿ ಹೇಳ್ತೀರಾ? ಓ ಅಣ್ಣಪ್ಪನವ್ರೆ, ಸಾಯಕ ನಾನೇನು ಹೇಳಿಯಲ್ಲ, ಅಡಿಯಿಂದ ಮುಡಿವರ್ಗ ಹಾಕೊಂಡ್ರದೆಲ್ಲ ನನ್ನ ಸ್ವಂತ ಖರ್ಚಲ್ಲೇ ತಕೊಂಡ್ರದು. ಆ ಮಾತನ್ನ ವಾಪಸ್ ತಕೊಳ್ಳಿ. ಗೌಡ್ರೆ ಸ್ಟ್ರೈಟ್ ಆಗಿ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸ್ಟ್ರೈಟ್ ಆಗಿ ಹೇಳೋರು ನಮ್ಗೆ ಅರ್ಥ ಆಗಲ್ಲ, ಕ್ರಾಸ್ ಆಗಿ ಹೇಳಿ. ನಾವು ಅಷ್ಟೇ, ಅಡಿಯಿಂದ ಮುಡಿವರೆಗೂ ಹಾಕಿರೋದನ್ನೆಲ್ಲ ನನ್ನ ಹೆಂಡತಿ ದುಡಿಮೇಲೆ ತಗೊಂಡಿರೋದು, ಕಂಡೋರ್ ಮನೆ ಕನ್ನ ಹಾಕಿ ತಗೊಂಡಿಲ್ಲ. ಓ ಅಣ್ಣಪ್ಪನವ್ರೆ, ಎಂಡ್ರು ದುಡ್ಡು ಮೇಲೆ ಬದುಕ್ತೀನಿ ಅಂತ ಹೇಳ್ತಿದಾರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಆಗಲ್ಲ. ಏನೀಗ ಆಗಲ್ಲ ಅಂದ್ರೆ ಹೋಗಿ ಪಾಳ ಬಾವಿಗೆ ಬಿದ್ದು ಸಾಯ್ರಿ. ಗೌಡ್ರೆ ನಿಲ್ಸಿ ನಿಲ್ಸಿ ನಿಲ್ಸಿ, ಯಾಕೆ ಈ ರೀತಿ ನಡು ರಸ್ತೆನಲ್ಲಿ ನಡಮುರಿಯವ್ರ ಜಗಳ ಆಡ್ತಿದ್ದೀರಿ? ನೋಡಿ ಗೌಡ್ರೆ, ನನ್ ಪಾಡಿಗೆ ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ನನ್ನನ್ನೇ ನಾಲಾಯಕ ಅನ್ನೋ ರೀತಿ ಹೇಳಿಸ್ತಾರೆ. ನಾಲಾಯಕ ಅನ್ನೋ ರೀತಿಲಲ್ಲ, ನೀವು ನಾಲಾಯಕಿ. ಗೌಡ್ರೆ, ಈ ರೀತಿ ನಡು ರಸ್ತೆಯಲ್ಲಿ ಕಾರವಾಗಿ ಏಳ್ಸೋದು ತಪ್ಪಾಗ್ತದೆ. ನಾವೇನು ಇವ್ರನ್ನ ಈ ಆಳಿಸ್ತಾ ಇಲ್ಲ ಶಿವ, ಅವ್ರು ದುಡಿಯಕ್ಕೆ ಉತ್ತೇಜನ ತುಂಬ್ತಾವ್ನಿ. ಉತ್ತೇಜನ ಕೊಡಿ ಅಂತ ನಿಮ್ಮನ್ನ ಕರ್ದಿದ್ನೇನ್ರಿ? ರೀ ಜಾನಿ ಅವ್ರೆ, ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಸಣ್ಣ ಪುಟ್ಟ ವಿಚಾರನ ಜೋರಾಗಿ ಎಳಿತೀರಿ? ಬನ್ನಿ, ನಿಮ್ ಜೊತೆ ಮಾತಾಡ್ಬೇಕು. ಎಲ್ಲಿಗೆ? ಅಯ್ಯೋ ಬನ್ನಿಪ್ಪ. ಇಲ್ಲ, ಮೊದಲನ್ಗೆ ಚಪ್ಪಲಿ ಕೊಡ್ಬೇಕು. ಅಣ್ಣಪ್ಪನವ್ರೆ, ನಾನೇ ನಿಮ್ಮ ಟೀಚರ್ ಕೊಯ್ತೀನಿ, ಕೊಟ್ಬಿಡ್ತೀನಿ. ಬನ್ನಿ 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 ಬನ್ನಿ. ಮಧುರ ಅವ್ರೆ, ಇದು ನಿಮ್ ಜೋಡು ಅಂತ ನನಗೆ ಗೊತ್ತಾಗ್ಲೇ ಇಲ್ಲ. ನೋಡಿ ಜಾನಿ ಅವ್ರೆ, ಚಡ್ಡಿ ಹಾಕೊಂಡವನೆಲ್ಲ ಗಂಡ್ಸಲ್ಲ. ಚೆನ್ನಾಗಿ ದುಡ್ದು ಕೆಲಸ ಮಾಡಿದ್ರೇನೆ ಅವ್ನ್ ಗಂಡ್ಸು ಅನ್ನಿಸ್ಕೊಡೋದು. ಅಂದ್ರೆ ನಾನ್ ನಿಮ್ ಕಣ್ಗೆ ಹೆಂಗ್ ಕಾಣಿಸ್ತಾ ಇದ್ದೀನಿ? ನೋಡೋದಕ್ಕೆ ಗಂಡ್ಸ್ ಇದ್ದಂಗಿದ್ರಿ, ಆದ್ರೆ ಗಂಡ್ಸಲ್ಲ. ಈ ರೀತಿ ಅವಮಾನ ಮಾಡ್ಬೇಕು ಅಂತಾನೆ ಅಲ್ಲಿ ಬಿಡಿಸಿ ಇಲ್ಲಿ ಕರ್ಕೊಂಡ್ ಬಂದ್ರೇನ್ರಿ? ಚೇಚೆ ನೀವ್ ಹಂಗ ಅನ್ಕೊಂಡ್ಬಿಟ್ರೆ ಮಂಗನ ಮೂತಿಗೆ ಮುತ್ ಕೊಟ್ಟಂಗಿರುತ್ತೆ. ಹೆಂಡತಿ ಕೈ ಕೆಳಗಡೆ ಕೆಲಸ ಮಾಡಿದ್ರೆ ನೋಡಿ ಜನ ಹಂಗ ಅನ್ಕೋತಾರೆ ಅಂತ ಹೇಳ್ದೆ. ರೇ, ನೋಡ್ದವ್ರ ಕಣ್ ಸರಿ ಇಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ ರೇ. ಕಣ್ ಕಿತ್ತಾಕ್ಬಿಟ್ಟು ಬೇರೆ ಕಣ್ ಹಾಕೊಂಡ್ಬಿಡಿ, ಆಗಲ್ಲ ಅಲ್ವಾ? ಆ ಗೌಡ ಬಾಯಿ ಮೇಲೆ ಬೆರಳಿಟ್ಕೋಬೇಕು ಅಂತ ಕೆಲಸ ಏನಾದ್ರು ಮಾಡಿ. ಬಾಯಿ ಮೇಲೆ ಬೆರಳಿಟ್ಕೊಡೋದಕ್ಕೆ ಅವ್ರೇನ್ ಸಣ್ಣ ಮಗು ಏನ್ರಿ? ಇಷ್ಟರಲ್ಲೇ ಒಂದ್ ಮಗು ತಂದೆ ಆಗ್ತಿದಾರೆ. ಗೌಡ ಒಂದ್ ಮಗುವಿನ ತಂದೆ ಆಗ್ತಾ ಇದಾನ ಅಂದ್ರೆ ಗಂಡ್ಸು ಅಂತ ಪ್ರೂವ್ ಮಾಡ್ಬಿಟ್ಟ. ಮಗುವಿನ ತಂದೆ ಆದರೆಲ್ಲ ಗಂಡ್ಸಾಗಲ್ಲ ರೇ. ಗಂಡ್ಸಾದವನೇ ಮಗುವಿನ ತಂದೆ ಆಗೋದು. ಅದು ಹಾಗಲ್ಲ ಜಾನಿ ಅವ್ರೆ. ಆ ಗೌಡ ಚಡ್ಡಿ ಬನಿಯಾನ ಮಾರ್ಕೊಂಡು ಒಂದ್ ದುಡಿಮೆ ಅಂತ ಮಾಡ್ತಾವನೆ. ನೀವು ಅದು ಮಾಡ್ತಿಲ್ವಲ್ಲ, ಅದಕ್ಕೇನೆ ನಿಮ್ಮನ್ನ ನಾಲಾಯಕ ಅಂತ ಅವಮಾನ ಮಾಡ್ತಾನೆ. ರೇ, ಅವ್ರ ಅವಮಾನ ಮಾಡಿದ್ರೆ ನಾನು ಅವಮಾನ ಮಾಡಿಸ್ಕೊಳ್ಳಲ್ಲ ರೇ. ಅವ್ರ ಏನೇ ಹೇಳಿದ್ರು ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡ್ತೀನಿ. ಬುದ್ಧಿವಂತ. ಇದರಿಂದ ನನ್ನ ಮಧುರ ಟೀಚರ್ಗೆ, ನಮ್ಮ ಮಧುರ ಟೀಚರ್ಗೆ ಅವಮಾನ ಆಗಲ್ವಾ? ಅದಕ್ಕೆ ನಾನೇನ್ರಿ ಮಾಡ್ಲಿ? ದುಡಿರಿ.
ನನಗೂ ದುಡಿಬೇಕು ಅಂತ ಆಸೆ ಇದೆ, ಆದ್ರೆ ನನ್ನ ಲೆವೆಲ್ಗೆ ಯಾವ ಕೆಲಸನೂ ಸಿಕ್ತಿಲ್ವೇ. ಅಷ್ಟಕ್ಕೂ ಈ ಹಳ್ಳಿಲಿ ನಾನೇನ್ ಮಾಡ್ಲಿ? ಹೋಗ್ ಸಗಣಿ ಬಾಚಿ. ಆ ಕೆಲಸ ನಿಮಗ್ ಸೂಟ್ ಆಗತ್ತೆ. ಮಧುರ ಟೀಚರ್ ಗಂಡ ಮಾನವಾಗಿ ಬದುಕೋದಕ್ಕೆ ಏನಾದ್ರೂ ಸಹಾಯ ಮಾಡೋಣ ಅಂತಂದ್ರೆ ನೀವು ಸಗಣಿ ಬಾಚಿ ನನಗೆ ಅಂತೀರಾ? ನೀವೇನ್ರಿ ನನಗೆ ಸಹಾಯ ಮಾಡ್ತೀರಾ? ನಾನ್ ನಿಮ್ಗೊಂದು ಜಾಗ ಕೊಡಿಸ್ತೀನಿ, ಅಲ್ಲಿ ಕೋಳಿ ಸಾಗಾಣಿಕೆ ಮಾಡಿ, ಕುರಿ ಸಾಗಾಣಿಕೆ ಮಾಡಿ. ಐಡಿಯಾ ಏನೋ ಚೆನ್ನಾಗಿದೆ. ಇದಕ್ಕೆಲ್ಲ ದುಡ್ಡು ಯಾರು ಕೊಡ್ತಾರೆ? ನಾನ್ ಕೊಡ್ತೀನಿ. ಗೌಡ್ರೆ, ನೀವು ದುಡ್ಡು ಕೊಡ್ತೀರಾ? ಬಿಟ್ಟೇ ಕೊಡೋದಿಲ್ಲ, ಸಾಲ ಅಂತ ಕೊಡ್ತೀನಿ. ರೇ, ಬಿಟ್ಟಿ ಕಾಸು ಅಂದ್ರೆ ನನಗೆ ಕಾರ್ಪೊರೇಷನ್ ಕಾಸದ್ಕಿಂತ ಕಡೆ. ಒಂದೇ ವರ್ಷದಲ್ಲಿ ನಿಮ್ ದುಡ್ಡನ್ನ ವಾಪಸ್ ಬಿಸಾಕ್ತೀನಿ. ಇದಪ್ಪ ಗಂಡ್ಸಾದೊಂದು ಮಾತು ಅಂದ್ರೆ ಇದು. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಕೋಳಿ ಫಾರಂ ನಡೆಸ್ತಾ ಇದ್ದಾನೆ. ನಾನ್ ನಿಮ್ಗೆ ಅವನನ್ನ ಪರಿಚಯ ಮಾಡಿಸ್ತೀನಿ. ಅವನು ನಿಮ್ಗೆ ಏನ್ ಬೇಕೋ ಸಹಾಯ ಮಾಡ್ತಾನೆ. ಗೌಡ್ರೆ, ನೀವು ನನ್ಗೆ ಇಷ್ಟೊಂದು ಸಹಾಯ ಮಾಡ್ತಿರೋದನ್ನ ನೋಡಿ ನಿಮ್ಮನ್ನ ಏನ್ ಅನ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಣ್ಣ, ಏನೋ ಒಂದು ಅನ್ಕೊಂಡ್ರಾಯ್ತು. ದುಡ್ಡು ಯಾವಾಗ ಕೊಡ್ತೀರಾ? ನಾಳೆನೆ ಕೊಡ್ತೀನಿ. ನಾಳೆಯಿಂದಾನೆ ಫಾರಂ ಹೌಸ್ ಕೆಲಸನ ಶುರು ಹಚ್ಕೊಬಿಡಿ. ಥ್ಯಾಂಕ್ ಯು ಗೌಡ್ರೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ನನ್ನ ನಾಲಾಯಕ್ ಅಂತ ಮಾತಾಡ್ತಿದ್ದವ್ರ ಮುಂದೆ ನಾನೇನು ಅಂತ ಪ್ರೂವ್ ಮಾಡೋದಕ್ಕೆ ಒಂದು ಅವಕಾಶ. ಆಮೇಲೆ ಇನ್ನೊಂದು ವಿಚಾರ. ಏನ್ ಗೌಡ್ರೆ? ನಾಳೆ ದಿವಸ ಲಾಸು ಗೀಸು ಅಂತ ನನ್ನ ಕಣ್ಣೆದುರುಗಡೆ ಬಂದು ನಿಂತ್ಕೊಂಡ್ರೆ ಜೀವನ ಪೂರ್ತಿ ನಾನು ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ಬೇಕು. ಶ್ರೀರಾಮಚಂದ್ರ ಗೌಡ, ಯಾನ ಇದು ಪೂರ್ತಿ ಹೆಸರು ಕರೆದ್ಬಿಟ್ಟ? ಕರಿಬೇಕು ಅನ್ಸ್ತು, ಅದೀಗ ಕರ್ದಿ. ನೀನ್ ಯಾವಾಗ ಪೂರ್ತಿಯಾಗಿ ಕರ್ದೆಯೋ, ಯಾವಾಗ ಅರ್ಧ ಕರ್ದೆಯೋ, ಆ ಶಂಕರೇಶ್ವರನೇ ಬಲ್ಲ. ನೀವು ಬಲ್ಲ ಅಂದಟ್ಗೆ ಬೆಲ್ಲ ನೆನಪಾಗ್ಬಿಡ್ತು.